ಮೊನ್ನೆ ಗೌರವ ಗೋಪಾಲಕೃಷ್ಣ ಅವರು ಎಂಥ ಒಂದು ನಗೆಪಾಟ್ಲು ನೋಡಿ. ಹೋದ ಬಾರಿ ಪ್ರಧಾನಮಂತ್ರಿಗಳು ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಾಗ ಹೊಸನಗರದ 350 ಕೋಟಿ ತಾಲೂಕಿಗೆ ಕುಡಿಯೋ ನೀರಿಗೋಸ್ಕರ ಜಲಜೀವನ್ ಮಿಷನ್ ಅನ್ನು ಶಂಕುಸ್ಥಾಪನೆ ಮಾಡಿತ್ತು. ಈ ಪುಣ್ಯಾತ್ಮ ಮತ್ತೆ ಮೊನ್ನೆ ಟೇಪ್ ಕಟ್ ಮಾಡಿದ್ದು ಮತ್ತೆ ಅದನ್ನೇ ಆಯಿತಾ. ನಮ್ಮ ಗಡ್ಕರಿಜಿ ಅವರು ಶಂಕುಸ್ಥಾಪನೆ ಮಾಡಾಯ್ತು ಇಲ್ಲಿ ಉಡುಪಿಲಿ ಬಂದಾಗ ಮಾಡಿದ್ದು. ಹಿಂದೆ 6-7 ತಿಂಗಳ ಕೆಳಗೆ ಬಂದಾಗ ನಮ್ಮ ರಾಣೆಬೆನ್ನೂರಿಂದ ಬೈಂದೂರಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಶಂಕುಸ್ಥಾಪನೆ ಮಾಡಾಗಿದೆ, ಕೆಲಸ ಆಗ್ತಾ ಇದೆ. ಮತ್ತು ಮೊನ್ನೆ ಹೊಸನಗರದಲ್ಲಿ ಎಲ್ಲಿ ಗುದ್ಲಿ ಇಡ್ಲಿ ಅಂತೇಳಿ ಗುದ್ಲಿ ಪೂಜೆ ಮಾಡಿದ್ರು. ಹಾಗಾಗಿ ಈ ರೀತಿಯಂಥ ನಾವು ಮಾಡಿದಂಥ ಕೆಲಸವನ್ನು, ನಾವು ತಂದ ಹಣವನ್ನು ಮಾಡ್ತೀರ. ಅದು ಮತ್ತು ನೀವೇನು ತಂದಿರ ಅದನ್ನು ಮಾಡೋದು ಬಿಟ್ಟು ಈ ಥರ ನಾವು ಮಾಡಿದ್ದನ್ನು ಪೇಪರ್ ಫೋಟೋ ಹಾಕ್ಸ್ಕೊಂಡು ಬಿಡಬೇಕು ಅಂತ ನಮ್ಮ ಒತ್ತಾಯನ ಮಾಡಿ. ಕಣ್ಣು ಕಿವಿ ಇದ್ದಂಥವ್ರು ಈ ಮಾತನ್ನು ಹೇಳೋಕ್ಕಾಗಲ್ಲ. ಅದ್ರ ಮೊದಲು ನೀವೇನು ಮಾಡಿದ್ರಿ ಹೇಳಿ. ರಾಘಣ್ಣ ಏನು ಮಾಡಿದ್ರು ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮುಖಾಂತರ ಬೇಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಜನರಿಗೆ ತೋರಿಸೋಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದ್ದೀವಿ. ಅದ್ರ ಮೊದಲು ನೀವೇನು ಮಾಡಿದಿರಿ ಅನ್ನೋದು ಜನರು ಬಂದು ಹೇಳಬೇಕು. ಇಲ್ಲಿ ಬೇರೆ ಅಭ್ಯರ್ಥಿ ಬೈಯೋಕ್ಕಿಂತ ಅವ್ರ ಸಮಯವನ್ನು ಪೂರ್ತಿ ಬೈಯೋಕ್ಕೆ ಉಪಯೋಗಿಸ್ಕೊಂತೀರ ಪಾಪ ಅವರು. ಅದ್ರ ಮುಂದೆ ನೀವೇನು ಮಾಡಿದ್ರಿ, ಮುಂದೆ ಏನು ಮಾಡ್ತೀವಿ ಅಂತ ಹೇಳಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಹಡಬಿ ದುಡ್ಡಿನ ಅರ್ಥ ನನಗಂತೂ ಗೊತ್ತಿಲ್ಲ. ಅವರೇನಾದರೂ ಆ ಥರ ಏನೋ ಮಾಡಿದರೆ, ಯಾರು ಮಾಡಿರ್ತಾರೆ ಅವರಿಗೆ ಅಂಥ ಪದಗಳು ತುಂಬ ಚೆನ್ನಾಗಿ ಬರುತ್ತೆ.